ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನ್ ನಿಮ್ಮ ಪ್ರಿಯಾಂಕಾ. ಇವತ್ತು ನಾನ್ ನಿಮ್ಮೆಲ್ರಿಗೂ ಒಂದು ಹೊಸ ಕತೆನ ಹೇಳ್ತಾ ಇದ್ದೀನಿ. ಈ ಹಾಸ್ಟೆಲಲ್ಲಿ ನಡೆಯೋಂತ ಆ ರೂಮ್ನ ಕತೆ ಎಲ್ಲರ ಲೈಫ್ಗೂ ಕನೆಕ್ಟ್ ಆಗುತ್ತೆ. ನಿಜವಾಗ್ಲೂ ನಡೆದಿರೋ ಘಟನೆಗಳನ್ನ ಆಧಾರವಾಗಿಟ್ಕೊಂಡು ಈ ಕತೆನ ನಾನು ನಿಮ್ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹಾಸ್ಟೆಲ್ ಲೈಫ್ ಅಂದ್ರೆ ಫುಲ್ ಆಫ್ ಮೆಮೊರೀಸ್ ಅಂಡ್ ಸ್ಪೆಷಲ್ ಮೂಮೆಂಟ್ಸ್. ಆದ್ರೆ ಕೆಲವ್ರ ಲೈಫಲ್ಲಿ ಈ ಹಾಸ್ಟೆಲ್ ಲೈಫ್ ಅನ್ನೋದು ಒಂದು ಕೆಟ್ಟ ಕನ್ಸಾಗಿರುತ್ತೆ. ಇದು ಜಸ್ಟ್ ಒಂದು ಹಾಸ್ಟೆಲ್ನ ಕತೆ ಅಲ್ಲ, ಆ ಹಾಸ್ಟೆಲ್ ಅಲ್ಲಿದ್ದಂತ ರೂಮ್ ನಂಬರ್ 090ನ ಕತೆ. ರಿಯಾ ಅನ್ನೋ ಹುಡುಗಿಗೆ ಅಮ್ಮ ಇರಲ್ಲ, ಅಪ್ಪ ಒಬ್ರೆ. ರಿಯಾ ಹೈಯರ್ ಎಜುಕೇಶನ್ಗೋಸ್ಕರ ತನ್ನ ಊರ್ನ ಬಿಟ್ಟು ಬೆಂಗಳೂರಿಗೆ ಬರ್ಬೇಕಾಗಿರುತ್ತೆ. ತನ್ನ ಊರು ಅಪ್ಪನೆಲ್ಲ ಬಿಟ್ಟು ತುಂಬಾ ಖುಷಿಯಿಂದ ಹಾಸ್ಟೆಲ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಯಾಕಂದ್ರೆ ರಿಯಾ ಚಿಕ್ಕಂದ್ಲಿಂದನೂ ಒಬ್ಳೆ ಬೆಳ್ದಿರ್ತಾಳೆ. ಅವಳಿಗೆ ಹಾಸ್ಟೆಲ್ ಸೇರ್ಕೊಂಡ್ರೆ ಅವಳಿಗೆ ಹೊಸ ಫ್ರೆಂಡ್ಸ್ ಸಿಗ್ತಾರೆ. ಫ್ರೆಂಡ್ಸ್ ಜೊತೆ ಲೇಟ್ ನೈಟ್ ಚಿಟ್ ಚಾಟ್, ಪಾರ್ಟಿ, ಹೀಗೆ ತನ್ನ ಕಾಲೇಜ್ ಲೈಫ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು ಅಂತ ಅನ್ಕೊಂಡಿರ್ತಾಳೆ. ಅವಳನ್ನ ಹಾಸ್ಟೆಲ್ಗೆ ಸೇರ್ಸ್ಬೇಕು ಅಂತ ಅವ್ರಪ್ಪ ಇಡೀ ಊರ್ನೇ ಹುಡುಕ್ತಾರೆ. ತುಂಬಾ ಕಡೆ ಅವಳಿಗೆ ಸೀಟ್ ಸಿಗಲ್ಲ, ಎಲ್ಲಾ ಕಡೆ ಹಾಸ್ಟೆಲ್ ಫುಲ್ ಆಗೋಗಿರುತ್ತೆ. ಆದ್ರೆ ಒಂದು ಏರಿಯಾದಲ್ಲಿ ಅವಳಿಗೆ ಒಂದು ಹಾಸ್ಟೆಲ್ ಸಿಗುತ್ತೆ. ಆ ಹಾಸ್ಟೆಲ್ ಹಳೇದಾದ್ರೂ ಸ್ವಲ್ಪ ಫೇಮಸ್ ಆಗಿರುತ್ತೆ. ಅಲ್ಲಿ ರಿಯಾಗೆ ಸೀಟು ಸಿಗುತ್ತೆ. ಆದ್ರೆ ರಿಯಾ ಒಳಗ್ ಬರೋ ಮುಂಚೆನೆ ಹಾಸ್ಟೆಲ್ ವಾರ್ಡನ್ ಅವಳಿಗೆ ಒಂದು ಮಾತನ್ನ ಹೇಳ್ತಾಳೆ. ಅದೇನು ಅಂತಂದ್ರೆ, ಇಲ್ ನೋಡಮ್ಮ, ಈ ಹಾಸ್ಟೆಲ್ ಅಲ್ಲಿ ರಾತ್ರಿ 9 ಗಂಟೆ ಆದ್ಮೇಲೆ ಯಾರು ಆಚೆ ಓಡಾಡ್ಬಾರ್ದು. ಅವ್ರವ್ರ ರೂಮ್ ಒಳಗಡೆನೆ ಇರ್ಬೇಕು, ರೂಮಿಂದ ಆಚೆ ಬರೋ ಹಾಗಿಲ್ಲ ಅಂತ ಹೇಳ್ತಾಳೆ. ಇದನ್ ಕೇಳಿಸ್ಕೊಂಡು ರಿಯಾಗೆ ಒಂದ್ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಏನಪ್ಪಾ ಇವ್ರು ಮೊದಲನೇ ದಿನನೇ ಈ ತರ ಮಾತಾಡ್ತಿದಾರಲ್ಲ ಅಂತ ಅನ್ಕೊಂಡು, ಸರಿ ಆಯ್ತು ಮೇಡಮ್ ಅಂತ ಒಪ್ಕೊಂಡು ಬರ್ತಾಳೆ. ಮೊದಲಿಗೆ ರಿಯಾಗೆ ಸ್ವಲ್ಪ ಅಡ್ಜಸ್ಟ್ ಆಗಕ್ಕೆ ಕಷ್ಟ ಆಗ್ತಿತ್ತು. ಅಲ್ಲಿ ಯಾರು ಅವಳಿಗೆ ಫ್ರೆಂಡ್ಸ್ ಆಗಿರ್ಲಿಲ್ಲ. ಒಬ್ಳೆ ಊಟಕ್ಕೆ ಹೋಗ್ತಿದ್ಲು, ಒಬ್ಳೆ ಕಾಲೇಜ್ಗೆ ಹೋಗ್ತಿದ್ಲು, ರೂಮಲ್ಲೂ ಕೂಡ ಒಬ್ಳೆ ಇರ್ತಿದ್ಲು. ರಿಯಾ ಹಾಸ್ಟೆಲ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ ಬಂದಿದ್ ಕಾರಣ ಅವಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಏನಪ್ಪಾ ಇಲ್ಲೂ ನನ್ಗೆ ಯಾರು ಫ್ರೆಂಡ್ಸೇ ಇಲ್ವಲ್ಲ, ಚಿಕ್ಕ ವಯಸ್ಸಿಂದ ಒಬ್ಬಂಟಿಯಾಗೆ ಬೆಳೆದಿದ್ದೀನಲ್ಲ ಅಂತ ನೆನೆಸ್ಕೊಂಡು ತುಂಬಾ ಬೇಜಾರಾಗ್ತಿದ್ಲು. ಆಗ ರಿಯನ್ಗೆ ಸ್ವಾತಿ ಅನ್ನೋ ಒಬ್ಳು ಹುಡುಗಿ ಪರಿಚಯ ಆಗ್ತಾಳೆ. ಸ್ವಾತಿ ರಿಯಾಳ ಪಕ್ಕದ ರೂಮ್ ಅಂದ್ರೆ 090 ರೂಮಲ್ಲಿ ಇರ್ತಾಳೆ. ದಿನಗಳ ಕಳಿತ ರಿಯಾ ಮತ್ತೆ ಸ್ವಾತಿ ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಆಗ್ತಾರೆ. ಅವರಿಬ್ರು ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ, ರಿಯಾನ ಯಾವಾಗ್ಲೂ ಸ್ವಾತಿನೇ ಕಾಲೇಜಿಗೆ ಡ್ರಾಪ್ ಮಾಡ್ತಿರ್ತಾಳೆ. ರಿಯಾನ ಆಚೆ ಕರ್ಕೊಂಡು ಹೋಗಿ ಸ್ನಾಕ್ಸ್ ಕೊಡ್ತಾಳೆ, ಪ್ರೀತಿ ತೋರಿಸ್ತಾಳೆ, ಹಾಸ್ಟೆಲ್ ಅಲ್ಲಿ ಊಟ ಅವಳೆ ಮಾಡಿಸ್ತಾಳೆ. ಎಷ್ಟೋ ಸಲ ರಿಯಾ ತನ್ನ ರೂಮ್ಗೆ ಹೋಗದೆ ಸ್ವಾತಿ ರೂಮಲ್ಲೇ ಮಲ್ಕೊಳ್ತಿರ್ತಾಳೆ. ಹೀಗೆ ಅವರಿಬ್ರು ಫ್ರೆಂಡ್ಶಿಪ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸ್ವಾತಿ ತೋರ್ಸೋ ಪ್ರೀತಿ, ಕಾಳಜಿ ಎಲ್ಲವೂ ರಿಯನ್ಗೆ ತನ್ನ ತಾಯಿನ ನೆನಪಿಸ್ತಾ ಇರತ್ತೆ. ತನಗೆ ತಾಯಿ ಇಲ್ಲ ಅನ್ನೋ ಕೊರಗು ಸ್ವಾತಿ ಜೊತೆ ಇರೋಷ್ಟೊತ್ತು ಅವಳಿಗೆ ಫೀಲೇ ಆಗ್ತಿರ್ಲಿಲ್ಲ. ಹೀಗೆ ಸ್ವಾತಿ ಮತ್ತೆ ರಿಯಾ ಎಲ್ಲರೂ ಸೇರ್ಕೊಂಡು ವೀಕೆಂಡ್ ಅಲ್ಲಿ ಟೆರೆಸ್ ಮೇಲೆ ಪಾರ್ಟಿ ಮಾಡೋಣ ಅಂತ ಡಿಸೈಡ್ ಮಾಡ್ತಾರೆ. ಇವ್ರ ಪಾರ್ಟಿ ಅಂದ್ರೆ ಇನ್ನೇನಿರುತ್ತೆ, ಅದೇ ಗೋಬಿ ಮಂಚೂರಿ, ಪಾನಿಪುರಿ, ಬಿರಿಯಾನಿ. ಖಂಡಿತವಾಗ್ಲು ಬಿರಿಯಾನಿ ಅಂತೂ ಮಿಸ್ ಆಗುತ್ತಾ? ಚಾನ್ಸೇ ಇಲ್ಲ. ರಿಯಾ ಹಾಗೂ ಸ್ವಾತಿ ಜೊತೆಗೆ ಇನ್ನೊಂದಷ್ಟು ಹುಡುಗಿರೆಲ್ಲ ಸೇರ್ಕೊಂಡು ಹಾಸ್ಟೆಲ್ ಟೆರೆಸ್ ಮೇಲೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹೋಗ್ತಾರೆ. ಕೆಲವರು ಹುಡುಗಿರು ಅವ್ರ ಪೇರೆಂಟ್ಸ್ ಬಗ್ಗೆ ಮಾತಾಡ್ತಾರೆ, ಇನ್ನು ಕೆಲವರು ಅವ್ರ ಬಾಯ್ ಫ್ರೆಂಡ್ ಬಗ್ಗೆ, ಇನ್ನೊಂದಷ್ಟು ಜನ ಹುಡುಗಿರು ತನ್ನ ಎಕ್ಸ್ ಬಾಯ್ ಫ್ರೆಂಡ್ ಬಗ್ಗೆ ಮಾತಾಡ್ತಿರ್ತಾರೆ. ಕೆಲವರಂತೂ ಬ್ರೇಕಪ್ ಗುಂಗಿಂದ ಆಚೆ ಬರ್ದೆ ಇನ್ನು ಅದೇ ಫೀಲಿಂಗ್ ಅಲ್ಲಿ ಅದೇ ಪಿಟಿಲ್ನ ಕೂಯ್ತಿರ್ತಾರೆ. ಎಲ್ರು ಒಟ್ಟಿಗೆ ಮಿಸ್ ಮಾಡ್ದೆ ಹಾಸ್ಟೆಲ್ ವಾರ್ಡನ್ ಬಗ್ಗೆ ಗಾಸಿಪ್ ಮಾಡ್ತಿರ್ತಾರೆ. ಹೀಗೆ ಡ್ಯಾನ್ಸ್ ಮಾಡ್ಕೊಂಡು, ಹಾಡಾಡ್ಕೊಂಡು, ಮಾತಾಡ್ಕೊಂಡು 12 ಗಂಟೆ ಆಗಿರೋದೇ ಅವ್ರಿಗೆ ಗೊತ್ತಾಗಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹಾಸ್ಟೆಲ್ ನ ಹುಡುಗಿರೆಲ್ಲ ರಿಯಾನ ಹುಡುಕ್ತಿರ್ತಾರೆ. ಎಷ್ಟೇ ಹುಡುಕಿದ್ರು ರಿಯಾ ಎಲ್ಲೂ ಕಾಣಿಸ್ತಾ ಇರಲ್ಲ. ರಿಯನ್ ಫ್ರೆಂಡ್ಸ್ ಹಾಸ್ಟೆಲ್ ನ ಪ್ರತಿ ಒಂದು ರೂಮಲ್ಲೂ ಹೋಗಿ ಹುಡುಕ್ತಾರೆ. ಕೊನೆಗೆ ಅವಳ ರೂಮಲ್ಲೇ ವಾಶ್ರೂಮ್ ಅಲ್ಲಿ ಇರ್ಬೋದೇನೋ ನೋಡೋಣ ಅಂತ ಅಲ್ಲೂ ಕೂಡ ಹೋಗಿ ಹುಡುಕ್ತಾರೆ. ಎಲ್ಲಿ ಹುಡುಕಿದ್ರು ಎಲ್ಲೂ ಸಿಗಲ್ಲ. ಅವಳು ಕೆಳಗಡೆ ತಿಂಡಿ ಮಾಡಕ್ ಹೋಗಿರ್ಬೋದೇನೋ ಅಂತ ಅಲ್ಲೂ ಹೋಗಿ ನೋಡ್ತಾರೆ. ಅಡ್ಗೆ ಮನೆ, ಬಾಲ್ಕನಿ, ಗೇಟು ಎಲ್ಲಿ ಹೋಗಿ ನೋಡಿದ್ರು ಎಲ್ಲೂ ಸಿಗಲ್ಲ. ರಿಯನ್ ಫ್ರೆಂಡ್ಸ್ಗೆಲ್ಲ ಗಾಬರಿ ಆಗುತ್ತೆ. ರಿಯಾ ಮಿಸ್ ಆಗಿದ್ದಾಳೆ ಅನ್ನೋ ವಿಷಯ ಸ್ವಲ್ಪ ಹೊತ್ತಲ್ಲೇ ಹಾಸ್ಟೆಲ್ ಪೂರ್ತಿ ಹರಡ್ಬಿಡುತ್ತೆ. ಅದ್ರಲ್ಲಿ ಒಬ್ಬಳು ಹುಡುಗಿ, ನಾವೆಲ್ಲಾ ಕಡೆ ಹುಡುಕಿದ್ವಿ, ಆದ್ರೆ ಟೆರೆಸ್ಗೆ ಹೋಗಿ ನೋಡ್ಲಿಲ್ಲ. ನಂಗನ್ಸತ್ತೆ ರಿಯಾ ಬೆಳಗ್ಗೆನೆ ಎದ್ದು ಬಟ್ಟೆ ಒಗ್ದು ಮೇಲ್ಗಡೆ ಒಣಗಾಕ್ತಿರ್ಬೋದು ಕಣೆ, ನೋಡೋಣ ಬಾ ಅಂತ ಎಲ್ಲಾ ಹುಡುಗಿರು ಟೆರೆಸ್ ಮೇಲ್ ಹೋಗ್ತಾರೆ. ಟೆರೆಸ್ ಮೇಲ್ ಹೋಗ್ತಿದ್ದಂಗೆ ಎಲ್ರಿಗೂ ಶಾಕ್ ಆಗುತ್ತೆ, ಕನ್ಫ್ಯೂಸ್ ಆಗ್ತಾರೆ. ಯಾಕಂದ್ರೆ ರಿಯಾ ಟೆರೆಸ್ ಮೇಲೆ ಕೆಳಗಡೆ ಏನು ಹಾಸ್ಕೊಳ್ದೆ ಹಾಗೆ ಮಲ್ಗಿರ್ತಾಳೆ. ಅದ್ರಲ್ಲಿ ಒಬ್ಬಳು ಹುಡುಗಿ ರಿಯನ ಹತ್ರ ಹೋಗಿ, ರಿಯಾ ಎದ್ದೇಳು, ರಿಯಾ ಎದ್ದೇಳು ಅಂತ ಎಬ್ಬಿಸ್ತಾಳೆ. ಆದ್ರೆ ರಿಯನಿಗೆ ಎಚ್ಚರ ಆಗಲ್ಲ. ಮತ್ತೆ ಇನ್ನೊಂದ್ಸಲ ಅವಳು ಸ್ವಲ್ಪ ಗಟ್ಟಿಯಾಗಿ, ರಿಯಾ ಎದ್ದೇಳು ಅಂತ ಹೇಳ್ತಾಳೆ. ರಿಯನ್ಗೆ ಸಡನ್ ಆಗಿ ಎಚ್ಚರ ಆಗುತ್ತೆ. ಅವಳು ಎದ್ದು, ನೀವೆಲ್ಲ ಇಷ್ಟು ಬೇಗ ಎದ್ದು ಬಿಟ್ಟಿದೀರಾ? ನನ್ನನ್ನು ಇಲ್ಲೇ ಬಿಟ್ಟು ಹೋಗಿದ್ದೀರಾ? ನನ್ನನ್ನು ಕರ್ಕೊಂಡು ಹೋಗ್ಬೇಕು ತಾನೆ ಅಂತ ಹೇಳ್ತಾಳೆ. ಅಲ್ಲಿರೋ ಎಲ್ಲಾ ಹುಡ್ಗಿರ್ಗೂ ಶಾಕ್ ಆಗುತ್ತೆ. ಎಲ್ಲಾರು ಒಬ್ರು ಮುಖ ಒಬ್ರು ನೋಡ್ಕೊಳ್ತಾರೆ.
ಎಲ್ರಿಗೂ ರಿಯಾ ಏನ್ ಹೇಳ್ತಿದ್ದಾಳೆ ಅಂತಾನೆ ಕನ್ಫ್ಯೂಸ್ ಆಗುತ್ತೆ. ಆಗ ಮತ್ತೆ ರಿಯನ್ ಫ್ರೆಂಡು, ಏನ್ ಮಾತಾಡ್ತಿದ್ಯಾ, ಅಲ್ಲ ಇಲ್ಲಿ ಯಾಕೆ ಮಲ್ಗಿದ್ಯಾ ಅಂತ ಕೇಳಿದ್ರೆ ನೀನ್ ನಮಗೆ ವಾಪಸ್ ಪ್ರಶ್ನೆ ಕೇಳ್ತಿದ್ಯಲ್ಲ, ನಾವ್ ಯಾಕೆ ಇಲ್ಲಿ ಮಲ್ಕೋತೀವಿ ಅಂತ ಹೇಳ್ತಾಳೆ. ಆಗ ರಿಯಾ, ಅಲ್ಲ ಕಣ್ರೆ, ನಿನ್ನೆ ರಾತ್ರಿ ನಾವೆಲ್ಲ ಇಲ್ಲೇ ಒಟ್ಟಿಗೆ ಡ್ಯಾನ್ಸ್ ಮಾಡ್ಕೊಂಡು ಗಾಸಿಪ್ ಮಾಡ್ಕೊಂಡು ಇದ್ವಲ್ವಾ, ನಂಗನ್ಸತ್ತೆ ನಾನ್ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇಲ್ಲೇ ಮಲ್ಕೊಂಡ್ ಬಿಟ್ಟಿದೀನಿ ಅಂತ. ಅಲ್ಲ ನೀವಾದ್ರೂ ನನ್ನ ಕರ್ಕೊಂಡ್ ಹೋಗ್ಬೇಕು ತಾನೆ ಅಂತ ರಿಯಾ ಹೇಳ್ದಾಗ ಎಲ್ರೂ ಮುಖ ಮುಖ ನೋಡ್ಕೊಳ್ತಾರೆ. ಎಲ್ರಿಗೂ ಗಾಬರಿ ಮತ್ತೆ ಭಯ ಆಗತ್ತೆ. ರಿಯನ್ಗೇನಾಗಿದೆ, ರಿಯಾ ಯಾಕೆ ಈ ತರ ಮಾತಾಡ್ತಿದ್ದಾಳೆ ಅಂತ ಒಂದು ಕ್ಷಣ ಎಲ್ರೂ ನಿಶಬ್ದದಿಂದ ಯೋಚನೆ ಮಾಡ್ತಾ ನಿಂತು ಬಿಟ್ಟಿರ್ತಾರೆ. ಆಗ ಮತ್ತೆ ರಿಯನ್ ಫ್ರೆಂಡು, ರಿಯಾ ನಿನ್ನೆ ನಾವ್ಯಾರೂ ಟೆರಸ್ಗೆ ಬಂದೇ ಇಲ್ಲ ಕಣೆ, ನೀನು ರಾತ್ರಿ ಪೂರ್ತಿ ಒಬ್ಳೇ ಇಲ್ಲಿ ಮಲಗಿದ್ದೆ ಅಂತ ಹೇಳಿದ ತಕ್ಷಣ ರಿಯನ್ಗೆ ಗಾಬರಿ ಆಗತ್ತೆ. ರಿಯನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಯಾಕೆ ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತಾನೂ ಅನ್ಸತ್ತೆ. ಇನ್ನೊಂದ್ ಕಡೆ ಮನ್ಸಲ್ಲಿ ಸ್ವಾತಿ ಕೂಡ ನನ್ನ ಒಬ್ಬಳ್ನೆ ಇಲ್ ಬಿಟ್ಟು ಹೋಗಕ್ ಹೇಗ್ ಸಾಧ್ಯ ಅಂತ ಅನ್ಕೋತಾಳೆ. ಪ್ರೀತಿ, ಸ್ವಾತಿ ಎಲ್ಲೇ? ಸ್ವಾತಿ ಕೂಡ ನಿನ್ನೆ ನಮ್ ಜೊತೆನೆ ಇದ್ಲು ಅಲ್ವಾ ಅಂತ ಹೇಳ್ದಾಗ ಈ ಮಾತ್ ಕೇಳಿಸ್ಕೊಂಡು ಎಲ್ಲಾ ಹುಡುಗಿರಿಗೆ ಶಾಕ್ ಆಗುತ್ತೆ. ಎಲ್ಲಾರು ರಿಯನ್ನೇ ದಿಟ್ಟಿಸಿ ನೋಡ್ತಿರ್ತಾರೆ. ಆಗ ಪ್ರೀತಿ, ರಿಯಾ ಯಾವ್ ಸ್ವಾತಿ ಅಂತ ಕೇಳ್ತಾಳೆ. ಆಗ ರಿಯಾ, ಅಯ್ಯೋ ಅದೇ ಕಣೆ, ರೂಮ್ ನಂಬರ್ 090 ನಲ್ಲಿ ಇರ್ತಾಳೆ ಅಲ್ವಾ, ಅದೇ ಸ್ವಾತಿ. ಅವಳು ಕೂಡ ನಿನ್ನೆ ನಮ್ ಜೊತೆನೆ ಇದ್ಲು. ಎಲ್ರು ನನ್ನನ್ ಬಿಟ್ಟು ಹೊಟ್ಟೋಗಿದ್ದೀರಾ, ನೀವಾದ್ರೂ ಓಕೆ. ಅವಳು ನನ್ ಬೆಸ್ಟ್ ಫ್ರೆಂಡು, ಯಾವಾಗ್ಲೂ ಜೊತೆಲೇ ಇರ್ತಾಳೆ. ರಾತ್ರಿ ನನ್ನನ್ನ ಬಿಟ್ಟು ಹೇಗ್ ಹೋಗಕ್ ಸಾಧ್ಯ? ಮೊದ್ಲೇ ನನಗೆಷ್ಟು ಭಯ ಗೊತ್ತಾ, ನಮ್ಮೂರಲ್ಲಿ ನಾನು 8 ಗಂಟೆ ಮೇಲೆ ಆಚೆ ಸಹ ಹೋಗ್ತಿರ್ಲಿಲ್ಲ. ಈ ಟೆರಸ್ ಮೇಲೆ ಒಬ್ಳೆ ಮಲಗಿದೀನಿ ಅಂದ್ರೆ ಇವಾಗ ನೆನ್ಸ್ಕೊಂಡ್ರೆ ನನಗ್ ಜೀವ ಹೋಗ್ತಿದೆ. ನೀವೆಲ್ಲ ಫ್ರೆಂಡ್ಸಾ ಅಂತ ಒಂದೇ ಸಮನೆ ಪಾಸ್ ಕೊಡದೆ ಮಾತಾಡಕ್ ಶುರು ಮಾಡ್ತಾಳೆ. ಇದನ್ನ ಕೇಳಿಸ್ಕೊಂಡ ಪ್ರೀತಿಗೆ ಒಂದು ಕ್ಷಣ ಆಶ್ಚರ್ಯ ಆಗುತ್ತೆ. ರಿಯನ್ನ ಅರ್ಧದಲ್ಲೇ ನಿಲ್ಲಿಸ್ತಾಳೆ. ರಿಯಾ ನಿಲ್ಸು, ಏನು ಒಂದೇ ಸಮನೆ ಮಾತಾಡ್ತಿದ್ಯಲ್ಲ, ನಾವ್ಯಾರು ನಿನ್ ಜೊತೆ ರಾತ್ರಿ ಪಾರ್ಟಿ ಮಾಡಕ್ ಬರ್ಲಿಲ್ಲ, ನಾವ್ಯಾರು ನಿನ್ ಜೊತೆ ಟೆರಸ್ ಮೇಲೆ ಇರ್ಲಿಲ್ಲ. ಮತ್ತೆ ಸ್ವಾತಿ ಅನ್ನೋ ಹುಡುಗಿ ಈ ಹಾಸ್ಟೆಲ್ ಅಲ್ಲೇ ಇಲ್ಲ. ಅವಳು 090 ರೂಮ್ ಅಲ್ಲಿ ನೀನ್ ಬರಕ್ಕೂ ಮುಂಚೆ ಇದ್ಲು. ಅವಳು ಮಿಸ್ಸಿಂಗ್ ಆಗಿ 3 ತಿಂಗಳಾಗಿದೆ. 3 ತಿಂಗಳಿಂದ ಅವಳು ಎಲ್ಲಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಹೇಗಿದ್ದಾಳೆ ಅನ್ನೋ ಸುಳಿವು ಯಾರಿಗೂ ಗೊತ್ತಿಲ್ಲ. ಹಾಸ್ಟೆಲ್ ಅವರು ಕೂಡ ತುಂಬಾ ಹುಡುಕಿದ್ರು, ಆದ್ರೆ ಅವಳು ಸಿಗ್ಲೇ ಇಲ್ಲ ಅಂತ ಪ್ರೀತಿ ಹೇಳಿದನ್ನ ಕೇಳಿಸ್ಕೊಂಡು ರೇನ್ಗೆ ಶಾಕ್ ಆಗುತ್ತೆ. ತಲೆ ತಿರುಗ್ದಂಗಾಗುತ್ತೆ. ಅವಳಿಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಹೆದರಿಕೆಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಹಾಗೆ ಸುಮ್ನೆ ನಿಶಬ್ದದಿಂದ ನಿಂತು ಬಿಡ್ತಾಳೆ. ಮತ್ತೆ ಪ್ರೀತಿ, ರಿಯಾ ಮೊದ್ಲಿನಿಂದ ಬಾ, ನೀನು ರೂಮ್ಗೆ ಹೋಗ್ ಮಾತಾಡೋಣ ಅಂತ ಪ್ರೀತಿ ರಿಯನ್ನ ರೂಮ್ ಕರ್ಕೊಂಡ್ ಹೋಗ್ತಾಳೆ. ಅವ್ರ ಜೊತೆಗೆ ಮಿಕ್ಕೆಲ್ಲಾ ಹುಡುಗಿರು ಕೂಡ ರಿಯಾಳ ರೂಮ್ ಕಡೆಗೆ ಹೋಗ್ತಾರೆ. ಪ್ರೀತಿ ರಿಯಾಗೆ ನಡೆದ ಎಲ್ಲಾ ವಿಚಾರಗಳನ್ನು ಹೇಳ್ತಾಳೆ. ಸ್ವಾತಿ ಆ ಹಾಸ್ಟೆಲ್ ಅಲ್ಲಿ 3 ತಿಂಗಳ ಹಿಂದೆವರೆಗೂ ಇರ್ತಾಳೆ. ಕಳೆದ 3 ತಿಂಗಳಿಂದ ಸ್ವಾತಿ ಕಾಣೆ ಆಗಿರ್ತಾಳೆ. ಎಲ್ ಹೋಗಿದ್ದಾಳೆ, ಏನ್ ಮಾಡ್ತಿದ್ದಾಳೆ, ಬದುಕಿದಾಳ, ಸತ್ತಿದಾಳ, ಎಲ್ಲಿದ್ದಾಳೆ ಅನ್ನೋ ಸುಳಿವು ಯಾರಿಗೂನು ಗೊತ್ತಿಲ್ಲ. 090 ರೂಮ್ ಕೂಡ 3 ತಿಂಗಳಿಂದ ಕ್ಲೋಸ್ ಆಗಿದೆ. ಇನ್ನು ಸ್ವಾತಿ ಐಟಮ್ಸ್ ಎಲ್ಲ ಅದೇ ರೂಮಲ್ಲಿದೆ. ಆ ರೂಮ್ಗೆ ಯಾರೂ ಬಂದಿಲ್ಲ ಅನ್ನೋ ವಿಷಯ ಪ್ರೀತಿ ಹೇಳ್ದಾಗ ರೀನ್ಗೆ ಇದನ್ನ ಯಾವ್ದು ನಂಬಕ್ಕಾಗ್ತಿರ್ಲಿಲ್ಲ. ರೀನ್ಗೆ ಜೋರಾಗಿ ಅಳಬೇಕು ಅಂತ ಅನ್ಸುತ್ತೆ. ಇಷ್ಟು ದಿನದಿಂದ ಇಷ್ಟೊಂದು ಪ್ರೀತಿ ತೋರ್ಸಿ, ಇಷ್ಟೊಂದು ಕಾಳಜಿ ಮಾಡಿ ಈಗ ಕಾಣೆ ಆಗಿರೋದು ಯಾಕೆ? ಇಷ್ಟು ದಿನ ನಗ್ನಗ್ತಾ ನನ್ ಜೊತೆಲಿದ್ದ ಆ ಭಾವನೆ ನನ್ನ ಭ್ರಮೆನಾ ಅಥವಾ ಸುಳ್ಳ? ಸ್ವಾತಿ ಮಿಸ್ ಆಗಿದ್ದಾಳೆ ಅಂದ್ಮೇಲೆ ನನಗ್ ಯಾಕೆ ಕಾಣ್ಸದ್ಲು? ಈ ಸ್ವಾತಿ ಯಾರು? ನನ್ ಜೊತೆ ಯಾಕಷ್ಟೊಂದ್ ಚೆನ್ನಾಗಿದ್ಲು? ನನಗೆ ತಾಯಿ ಪ್ರೀತಿನ ಯಾಕೆ ಕೊಟ್ಲು? ಹೀಗೆ 108 ಭಾವನೆಗಳು, 108 ಆಲೋಚನೆಗಳು ರೀನ್ ಮನ್ಸಿಗೆ ಬರ್ತಾ ಇರುತ್ತೆ. ರೀನ್ಗೆ ಇದಕ್ಕೆ ಯಾವ್ದಕ್ಕೂ ಉತ್ತರ ಸಿಗಲ್ಲ. ಅವಳಿಗೆ ತಲೆ ಚಿಟ್ಟಿಡ್ದಂಗಾಗತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಮನಸ್ ತುಂಬಾ ದುಃಖ, ಜೋರಾಗಿ ಅಳ್ತಿರ್ತಾಳೆ. ತನ್ನ ತಾಯಿನ ಮತ್ತೆ ಕಳ್ಕೊಂಡಿದೀನಿ ಅನ್ನೋ ಭಾವನೆ ಅವಳಿಗೆ ಆಗ್ತಿರತ್ತೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ಲೇಬೇಕು ಅಂತ ರಿಯಾ ನಿಧಾನವಾಗಿ ಎದ್ದು ಸ್ವಾತಿ ರೂಮ್ ಕಡೆಗೆ ಹೆಜ್ಜೆ ಹಾಕ್ತಾಳೆ. ರೂಮ್ ನಂಬರ್ 090 ಮುಂದೆ ಹೋಗಿ ಅವಳು ನಿಂತ್ಕೋತಾಳೆ. ನಿಂತ್ಕೊಂಡು ಡೋರ್ನೆ ದಿಟ್ಟಿಸಿ ನೋಡ್ತಿರ್ತಾಳೆ. ಆ ರೂಮ್ನೇ ರಿಯಾ ನೋಡ್ತಿರ್ಬೇಕಾದ್ರೆ ಸಡನ್ ಆಗಿ ಆ ರೂಮ್ನ ಡೋರು ತಾನಾಗೆ ಓಪನ್ ಆಗುತ್ತೆ. ಅದನ್ನ ನೋಡಿ ರಿಯನ್ಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಭಯದಲ್ಲೇ ಅವಳು ಆ ರೂಮ್ ಕಡೆಗೆ ಹೆಜ್ಜೆ ಹಾಕ್ತಾಳೆ. ರೂಮ್ ಒಳಗೆ ಒಂದು ಹೆಜ್ಜೆನ ಇಡ್ತಾಳೆ. ರೂಮ್ ಒಳಗೆ ಇಣಿಕಿ ನೋಡ್ತಾಳೆ. ರಿಯನ್ಗೆ ಏನೋ ಕಾಣಿಸುತ್ತೆ. ಅದನ್ನ ನೋಡಿ ಭಯದಿಂದ ಜೋರಾಗಿ ಅಮ್ಮ ಅಂತ ಕಿರ್ಚ್ಕೊಂಡು ತಲೆ ಸುತ್ತಿ ಕೆಳಗ್ ಬೀಳ್ತಾಳೆ. ಹಾಸ್ಟೆಲ್ ರೂಮ್ ನಂಬರ್ 090ನ ಫಸ್ಟ್ ಎಪಿಸೋಡ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಎಪಿಸೋಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿನಿವಾಲಿ ಸ್ಟೋರೀಸ್. ಮತ್ತೆ ಸಿಗೋಣ. ನಮಸ್ತೆ.